ತಬ್ಲಾ ಸರ್ ಅವ್ರು ಬಂದರೆ ಕಳೆನೇ ಬೇರೆ ಬಂದ್ಬಿಡುತ್ತೆ ಅಲ್ವಾ ಸರ್. ಶೂಟಿಂಗಲ್ಲೂ ಇದೇ ಥರ ಇರ್ತಾರೆ, ಕಾಮಿಡಿ ಮಾಡಿಕೊಂಡು. ಸರ್ ಅವರು ಮೊದಲನೇದಾಗಿ ನಾನೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಮಖಂಡಿ ಟೀಮ್ ಅವರಿಗೂ ಹಾಗೂ ಬೀದರ್ ಟೀಮ್ ಅವರಿಗೂ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೂ, ಟೆಕ್ನಿಷಿಯನ್ಸ್ ಅವರಿಗೂ, ಹಾಗೆ ನನ್ನ ಕೋ ಆರ್ಟಿಸ್ಟ್ ಆಗಿರುವಂಥ ಮಲ್ಲು ಜಮಖಂಡಿ ಅವ್ರಿಗೂ, ಹಾಗೆ ಕಾಕ್ರೇಜ್ ಸುದಿ ಸರ್ ಅವ್ರಿಗೂ, ನಾನು ಸ್ಕ್ರೀನ್ ಶೇರ್ ಮಾಡಿರುವಂಥ ನನ್ನ ತಂದೆ ಪಾತ್ರ ಮಾಡಿದ್ದಾರೆ ರಮೇಶ್ ಭಟ್ ಸರ್ ಅವರಿದ್ದರೆ ನನಗೆ ಹೇಗೆ ಅನ್ನಿಸ್ತು ಅಂದರೆ, ನನ್ನ ಎಲ್ಲ ಹಿರಿಯ ಕಲಾವಿದರ ಆಶೀರ್ವಾದ ನನಗೆ ಅವರಿಂದನೇ ಸಿಕ್ಕಿದೆ ಅಂತ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ನನಗೆಲ್ಲ ಹೇಳ್ಕೊಟ್ರು. ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಆಗಿರುವಂಥ ಚೇತನ್ ಸರ್ ಅವ್ರಿಗೂ ಹಾಗೆ ಇದನ್ನೆಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಆ ಒಗ್ಗಟ್ಟು ಸೇರ್ಸೋಕ್ಕೆ ಮೇನ್ ಪಿಲ್ಲರ್ ಆಗಿರುವಂಥ ಉಮೇಶ್ ಸರ್ ಅವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಸರ್ ನಿಮ್ಮ ಹತ್ರ ತುಂಬ ಪೇಷನ್ಸ್ ಇದೆ, ತುಂಬ ತಾಳ್ಮೆ ಇದೆ ಸರ್ ಹತ್ರ. ಯಾಕೆ ಅಂತಂದರೆ ಅವ್ರ ತಾಯಿಯವ್ರಿಗೆ ಹುಷಾರಿಲ್ಲ, ತುಂಬ ಬ್ಯಾಡ್ ಕಂಡೀಷನಲ್ಲಿ ಇತ್ತು ಅವ್ರ ಸಿಚುವೇಶನ್ಸು. ಅಂಥ ಸಿಚುವೇಶನಲ್ಲೂ ಶೂಟಿಂಗಲ್ಲಿ ಯಾವ ಥರ ನಡ್ಸ್ಕೊಂಡು ಹೋಗಿದ್ದಾರೆ ಅಂತಂದರೆ, ಒಂದಿಷ್ಟು ಆರ್ಟಿಸ್ಟ್ಗೆ ಗೊತ್ತಾಗ್ಲಾರ್ದಂಗೆ ಏನು ಸಿಚುವೇಶನ್ ನಡೀತಾ ಇದೆ ಅವ್ರ ಫ್ಯಾಮ್ಲಿಯಲ್ಲಿ, ಏನೆಲ್ಲ ಫೇಸ್ ಮಾಡ್ತಿದ್ದಾರೆ ಅವರು, ಯಾರಿಗೂ ಏನೂ ತಿಳಿಸ್ಲಾರ್ದಂಗೆ ನಮ್ಮ ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿಸಿದ್ದಾರೆ. ನಮ್ಮನ್ನೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೈಲಾಗ್ಸ್ನ ನಾವು ಉತ್ತರ ಕರ್ನಾಟಕ ಅಂತ ಬಂದಾಗ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇರುತ್ತೆ, ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಸರ್ ನಾನು ಕೇಳ್ತಿದ್ದೆ, ಸರ್ ನನಗಿದು ಬರ್ತಾ ಇಲ್ಲ, ಇದು ಹೇಗೆ ಅಂತ. ಒಂದು 10 ಸಾರಿ ಕೇಳಿದ್ರು 10 ಸಾರಿನೂ ಹೇಳೋರು ಅವರು, ಬೇಸರ ಮಾಡ್ಕೊಳ್ಳಾರ್ದಂಗೆ. ಸೊ ಈ ಒಂದು ಸುಂದರವಾದ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದೇ ನನಗೆ ಖುಷಿ ಇದೆ. ಮತ್ತು ಇನ್ನೊಂದಿದೆ, ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ವಿದ್ಯಾ ಅನ್ನೋ ಪಾತ್ರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಆ ಪಾತ್ರ ನನಗೆ ಯಾವ ಥರ ಇದೆ ಅಂದರೆ, ಒಂದು ಹಳ್ಳಿ ಊರಲ್ಲಿ ಸ್ಟ್ರಾಂಗ್ ಆಗಿ ಎಜುಕೇಟೆಡ್ ಹುಡುಗಿ ಇರ್ತಾಳೆ, ಊರಿಗೋಸ್ಕರ ಹೋರಾಡ್ತಾಳೆ. ಹೋರಾಟ ಮಾಡಬೇಕಾದಾಗ ಏನೆಲ್ಲ ಸಿಚುವೇಶನ್ಸ್ ಬರುತ್ತೆ, ಆ ಸಿಚುವೇಶನಲ್ಲಿ ಹುಡುಗ ಯಾವ ಥರ ಅವಳ ಜೊತೆಗೆ ಕರ್ಕೊಂಡು ಹೋಗ್ತಾನೆ, ಏನೆಲ್ಲ ಅವನು ಸಪೋರ್ಟ್ ಮಾಡ್ತಾನೆ, ಎಲ್ಲ ಜನ ಯಾವ ಥರ ನಿಂತ್ಕೊಳ್ತಾರೆ, ಅವಳು ಯಾವ ಥರ ನಿಂತ್ಕೊಳ್ತಾಳೆ, ಅದೆಲ್ಲ ಆದಮೇಲೆ ಇಬ್ಬರ ಪ್ರೀತಿ ಎಷ್ಟು ಪವಿತ್ರವಾಗಿದೆ ಈ ಸಿನಿಮಾ ಕಂಟೆಂಟಲ್ಲಿ ನಂದು ಈ ಪಾತ್ರ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಏನಾದರೂ ಹಾಗೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾಗಿರೋಂಥ ವಿಷಯ, ನನ್ನ ಎಲ್ಲ ಮಾಧ್ಯಮದ ಆತ್ಮೀಯರಿಗೆ ಸಿನಿಮಾ ಹೇಗಿದೆ, ಸಿನಿಮಾ ಕಂಟೆಂಟ್ ಏನಿದೆ, ಯಾವಾಗ ರಿಲೀಸ್ ಆಗ್ತಿದೆ ಅಂತ ಮನೆಗೂ ಮುಟ್ಟಿಸುವಂಥ ನನ್ನ ಎಲ್ಲ ಮಾಧ್ಯಮ ವರ್ಗದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.